ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ಲಾಗಿನ್ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾವು ದಟ್ಕಳ್ಳಿಯಲ್ಲಿರುವಂತಹ ಕೊರಗಜ್ಜ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಇವತ್ತು ಹೊಸ ವರ್ಷದ ಪ್ರಯುಕ್ತ ವಿಶೇಷವಾದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಏನಂತ ಹೇಳ್ತಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ತುಂಬಾ ರಶ್ ಅನ್ನಿಸ್ತೇವೆ? ಇಲ್ಲ ಸರ್, ರೆಗ್ಯುಲರ್ ಮಾಮೂಲ ಹೇಗಿದೆ ಅದೇ ರೀತಿ ಇದೆ, ರಶ್ ಏನಿಲ್ಲ. ಎಲ್ಲ ಬಂದು ಹೋಗ್ತಾ ಇರ್ತಾರಲ್ಲ, ಹಂಗಾಗಿ ರಶ್ ಕಾಣಲ್ಲ. ಓಪನ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಎಲ್ಲ ಹೋಗ್ತಾ ಇರ್ತಾರೆ. ತುಂಬ ಶಕ್ತಿಶಾಲಿ, ಪವರ್ಫುಲ್, ತುಂಬ ಚೆನ್ನಾಗಿದೆ. ನಾವು ಅನ್ಕೊಂಡಿದ್ದೆಲ್ಲ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಈಡೇರುತ್ತೆ. ಹಂಗಾಗಿ ನಮಗೆ ಬಂದು ಈ ಹೊಸ ವರ್ಷದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದೆ ಏನೋ ಒಂಥರ ಸಂತೋಷ ಆಯಿತು. ಅದಕ್ಕೆ ಮಕ್ಕಳ ಸಮೇತ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಇದೆ, ತುಂಬ ಸಂತೋಷ, ಖುಷಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಏನ್ ಖುಷಿ ಆಗ್ತಾ ಇದೆಯಾ ಅಜ್ಜಿನ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ? ಏನ್ ಅನ್ನಿಸ್ತು? ಚೆನ್ನಾಗೈತೆ. ಚೆನ್ನಾಗಾಯ್ತು, ಖುಷಿ ಆಯ್ತು. ಸರಿ ಅಮ್ಮ, ಆಯ್ತು, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮಹೇಶ್ ಮಠ. ಮಹೇಶ್. ಸರ್, ಈಗ ದೇವಸ್ಥಾನಕ್ಕೆ ಬಂದಿದ್ದೀರಿ ಇವತ್ತು ಹೊಸ ವರ್ಷ. ಮೊದಲನೇದಾಗಿ ನಿಮ್ಮಿಬ್ಬರು ಹೊಸ ವರ್ಷ ಶುಭಾಶಯಗಳು. ಓಕೆ, ದೇವಸ್ಥಾನಕ್ಕೆ ಬಂದಿದ್ದೀರಿ ಇವತ್ತು, ಏನು ಅನ್ನಿಸ್ತದೆ ಸರ್? ಸರ್, ಇದೇ ನಮ್ಮ ಫಸ್ಟ್ ಟೈಮ್ ಬರ್ತಾರೋದು. ಅದು ಹಂಗಾಗಿ ಬರ್ತಾ ಇದ್ದೀರಿ? ಇಲ್ಲ, ಮೈಸೂರೇನೆ, ಅಂದರೆ ಇದೇ ಮೊದಲನೇ ಟೈಮ್ ಬರ್ತಾರೋದು. ಹಂಗಾಗಿ ದೇವಸ್ಥಾನ ನೋಡೋಣ ಅಂತ ಬಂದಿವಿ. ಚೆನ್ನಾಗಿದೆ, ಒಳಗಡೆ ಎಲ್ಲ ಇದು ಮಾಡಿದ್ದಾರೆ. 14ನೇ ತಾರೀಕು ಕೋಲ ಇದೆ ಅಂತ ಬಂದು ನೋಡ್ತೀವಿ. 13ಕ್ಕೆ ಬಂದು ನೋಡ್ತೀವಿ ಸರ್. ಏನೆಲ್ಲ ನೋಡ್ತೀವಿ. ಮೇಡಮ್, ನಿಮ್ಗೆ ಏನು ಅನ್ನಿಸ್ತು? ನನಗೆ ತುಂಬಾ ಖುಷಿ ಅನಿಸ್ತೈತೆ. ಒಂಥರ ಏನೋ ನೋಡಿದ್ರೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅನಿಸ್ತೈತೆ. ಸೂಪರ್. ಇದೇ ಮೊದಲನೇ ಟೈಮ್ ಬರ್ತಾ ಇರೋದ್ರಿಂದ ಏನಿಲ್ಲ, ಚೆನ್ನಾಗಿದೆ ಅನ್ಸುತ್ತೆ. ನೋಡಿದ್ದು ಆದ್ರೂ ಚೆನ್ನಾಗೈತೆ. ಹೌದು, ಚೆನ್ನಾಗಿ. ದೇವ್ರಿಗೆ ಅರ್ಕೆನಾರು ತಗೊಂಡ್ರ ಏನಾದ್ರು ಮಾಡಿದ್ರು? ಸರ್, ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇನ್ನೂ ಹೋಗ್ತೀವಿ. ದರ್ಶನ ಜನ ಜಾಸ್ತಿ ಇದ್ದಾರೆ, ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಅಡ್ಮಿಟ್ ಮಾಡ್ತೀವಿ ಸರ್. ನೆಕ್ಸ್ಟ್ ಟೈಮ್ ಬಂದಾಗ ನಾವೇನು ಅರ್ಕೆ ಮಾಡ್ಕೊಂಡಿದೀವೋ ಮನಸ್ಸಲ್ಲಿ ಅದನ್ನ ತಂದು ಹಾಕ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ನಿಮ್ಗೆ ಏನು ಅನಿಸ್ತದೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಿ? ಸರ್, ನೆಮ್ಮದಿ ಆಯಿತು ನಮಗೆ. ಅಂದರೆ ಇಲ್ಲಿಗೆ ಬರೋರು ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ನೆಮ್ಮದಿಯಾಗಿ ಮನಸ್ಫೂರ್ತಿಗ ನೆಮ್ಮದಿಯಾಗಿ ಬೇಡಿದ್ರೆ ಎಲ್ಲ ಮನಸ್ಸುಗಳಾಗ್ತದೆ. ಅಂದರೆ ಯಾವುದೇ ಕಷ್ಟ ಕಾರ್ಯಗಳೆಲ್ಲ ನೆರವೇರ್ತದೆ. Yeah.